ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನನ್ನ ಚಾನಲ್ ಅಲ್ಲಿ 26,000 ಸಬ್ಸ್ಕ್ರೈಬರ್ಸ್ ಗಳು ಕಂಪ್ಲೀಟ್ ಆಗಿದ್ದಾರೆ. ನಿಜವಾಗ್ಲೂ ನಿಮ್ಮಿಂದನೇ ಇದೆಲ್ಲದು ಕೂಡ ಸಾಧ್ಯ. ನಿಮ್ಮೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದನ ತಿಳಿಸ್ತಾ ಇದ್ರ ಪ್ರಯುಕ್ತವಾಗಿ ಒಂದು ಹೊಸ ಸೀರೀಸ್ ನ ನನ್ನ ಚಾನಲ್ ಅಲ್ಲಿ ಪ್ರಾರಂಭ ಮಾಡಬೇಕು ಅನ್ಕೊಂಡಿದ್ದೀನಿ. ಅದೇ ಮೇನ್ ಇವೆಂಟ್ ಆಫ್ ರಸಲ್ ಮೇನಿಯಾ ಸೀರೀಸ್. ಇಷ್ಟು ವರ್ಷ ನಮಗೆ ರಸಲ್ ಮೇನಿಯಾದಲ್ಲಿ ಯಾವ ಮೇನ್ ಇವೆಂಟ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಕ್ಕಿದೆಯೋ ಅದರ ಸ್ಟೋರಿ ಲೈನ್ ನ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ಈ ಒಂದು ಸೀರೀಸ್ ಏನಾದ್ರೂ ಕಂಟಿನ್ಯೂ ಆಗಬೇಕು ಅಂದ್ರೆ ಈ ಒಂದು ವಿಡಿಯೋಗೆ ಯಾವ ರೀತಿ ರೆಸ್ಪಾನ್ಸ್ ನ ಕೊಡ್ತಿರೋ ಅದ್ರ ಮೇಲೆ ಮುಂದಿನ ದಿನಗಳಲ್ಲಿ ಈ ಒಂದು ಸೀರೀಸ್ ಮೇಲೆ ವಿಡಿಯೋಸ್ ಗಳು ಬರುತ್ತೋ ಇಲ್ವೋ ಅನ್ನೋದು ನಿಂತಿದೆ. ಸೊ ಖಂಡಿತವಾಗ್ಲೂ ಈ ಒಂದು ವಿಡಿಯೋಗೆ ರೆಸ್ಪಾನ್ಸ್ ನ ಚೆನ್ನಾಗಿ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಾನು ರಸಲ್ ಮೇನಿಯಾ 31 ನ ಮೇನ್ ಇವೆಂಟ್ ಮ್ಯಾಚ್ ಆದಂತಹ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ WWE ಚಾಂಪಿಯನ್ಶಿಪ್ ಮ್ಯಾಚ್ ಇಂದ ಈ ಒಂದು ಸೀರೀಸ್ ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಮ್ಯಾಚ್ ಯಾವ ರೀತಿ ಬಿಲ್ಡ್ ಅಪ್ ಆಯ್ತು, ಈ ಒಂದು ಮ್ಯಾಚ್ ಅಲ್ಲಿ ಮಧ್ಯೆ ನಮಗೆ ಯಾವ ರೀತಿ ಸೆಗ್ಮೆಂಟ್ ಗಳು ನೋಡೋದಕ್ಕೆ ಸಿಕ್ತು, ಅಂಡ್ WWE ಅವರು ಹೈಸ್ಟ್ ಆಫ್ ದ ಸೆಂಚುರಿನ ಯಾವ ರೀತಿ ಪುಲ್ ಮಾಡಿದ್ರು ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಮತ್ತೊಮ್ಮೆ ಶುರು ಮಾಡೋಣ. ಇದೆಲ್ಲದೂ ಕೂಡ ಪ್ರಾರಂಭ ಆಗಿದ್ದು 2015ರ ರಾಯಲ್ ರಂಬಲ್ ಅಲ್ಲಿ. ಆ ಒಂದು ಟೈಮ್ ಅಲ್ಲಿ WWE ಅವರು ರೋಮನ್ ರೈನ್ಸ್ ಅವರಿಗೆ ಬುಕ್ಕಿಂಗ್ ನ ಚೆನ್ನಾಗಿ ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ WWE ಅವರು ರೋಮನ್ ರೈನ್ಸ್ ಅವ್ರನ್ನ ಕಂಪನಿಯ ಫ್ಯೂಚರ್ ಆಗಿ ಬಿಲ್ಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಆಗ ಇಡೀ ಕ್ರೌಡ್ಗೆ ಆ ಒಂದು ವಿಚಾರ ಇಷ್ಟ ಇರಲಿಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಾಗಿತ್ತು WWE ಅವರು ಬೇಕು ಅಂತಾನೆ ರೋಮನ್ ರೈನ್ಸ್ ಅವರಿಗೆ ಪುಷ್ ನ ಕೊಡ್ತಾ ಇದಾರೆ ಅಂತ. ಅಂಡ್ WWE ಅವರು ಕರೆಕ್ಟ್ ಆಗಿ ರಾಯಲ್ ರಂಬಲ್ ಕೂಡ ಬಂದಿದ್ರಿಂದ ರೋಮನ್ ರೈನ್ಸ್ ಅವ್ರನ್ನ ರಾಯಲ್ ರಂಬಲ್ ಗೆಲ್ಸೋಣ ಅಂತಾನು ಕೂಡ ಪ್ಲಾನಿಂಗ್ ಮಾಡ್ಕೊಂಡಿದ್ರು. ಬಟ್ ಆ ಒಂದು ಟೈಮ್ ಅಲ್ಲಿ ಕ್ರೌಡ್ ಡೇನಿಯಲ್ ಬ್ರೈನ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇತ್ತು. ಡೇನಿಯಲ್ ಬ್ರೈನ್ ಅವರು ರಾಯಲ್ ರಂಬಲ್ ನ ಗೆಲ್ಲಬೇಕು ಅಂತ ಕ್ರೌಡ್ಗೆ ತುಂಬಾ ಆಸೆ ಇತ್ತು. ರಾಯಲ್ ರಂಬಲ್ ಕೂಡ ಪ್ರಾರಂಭ ಆಗುತ್ತೆ, ಡೇನಿಯಲ್ ಬ್ರೈನ್ ಅವರ ಎಂಟ್ರಿ ಕೂಡ ಆಗುತ್ತೆ. ಬಟ್ ಡೇನಿಯಲ್ ಬ್ರೈನ್ ಅವರು ಬೇಗನೆ ಎಲಿಮಿನೇಟ್ ಆಗ್ತಾರೆ. ಅವ್ರು ಎಲಿಮಿನೇಟ್ ಆದ ಕೂಡಲೇ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವರಿಗೆ ಬೂ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇವನ್ ಲಾಸ್ಟ್ ಅಲ್ಲಿ ರೋಮನ್ ರೈನ್ಸ್ ಅವರ ಎದುರುಗಡೆ ರೂಸೇವ್ ಇದ್ರು ಕೂಡ ರೂಸೇವ್ಗೆ ಚಿಯರ್ ಮಾಡ್ತಾ ರೋಮನ್ ರೈನ್ಸ್ ಅವರಿಗೆ ಇಡೀ ಕ್ರೌಡ್ ಬೂ ಮಾಡ್ತಾ ಇರುತ್ತೆ. ಎಷ್ಟು ಮಟ್ಟಿಗೆ ಆ ಒಂದು ಕ್ರೌಡ್ ರೋಮನ್ ರೈನ್ಸ್ ಅವ್ರನ್ನ ಹೇಟ್ ಮಾಡ್ತಾ ಇತ್ತು ಅಂದ್ರೆ ಹೇಟ್ ನ ಕಮ್ಮಿ ಮಾಡಿಸೋದಕ್ಕೆ ರಾಕ್ ಅವ್ರನ್ನು ಕೂಡ WWE ಅವರು ಕರೆಸ್ತಾರೆ. ಬಟ್ ರಾಕ್ ಅವರು ಬಂದ್ರು ಕೂಡ ರೋಮನ್ ರೈನ್ಸ್ ಹಾಗೆ ರಾಕ್ ಇಬ್ರಿಗೂ ಕೂಡ ಆ ಒಂದು ಟೈಮ್ ಅಲ್ಲಿ ಹೇಟ್ ಜಾಸ್ತಿ ಸಿಗ್ತಾ ಇರುತ್ತೆ. ಏನೇ ಆಗ್ಲಿ, ಎಷ್ಟೇ ದ್ವೇಷ ಇರ್ಲಿ, ರೋಮನ್ ರೈನ್ಸ್ ಅವರು 2015ರ ರಾಯಲ್ ರಂಬಲ್ ನ ಗೆದ್ದು ಹಿಸ್ಟ್ರಿನ ಈಗಾಗಲೇ ಕ್ರಿಯೇಟ್ ಮಾಡಿರ್ತಾರೆ. ಅಂಡ್ ಅವರು ರಸಲ್ ಮೇನಿಯಾಗೆ ಹೋಗ್ಬೇಕಾಗಿರುತ್ತೆ WWE ಚಾಂಪಿಯನ್ ನ ಫೇಸ್ ಮಾಡೋದಕ್ಕೆ. ಬಟ್ ಅದು ಅಷ್ಟೊಂದು ಈಸಿ ಇರೋದಿಲ್ಲ. ಯಾಕಂದ್ರೆ ಅವ್ರ ಮುಂದೆ WWE ಚಾಂಪಿಯನ್ ಆಗಿ ದಿ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರು ಕಾಯ್ತಾ ಇರ್ತಾರೆ ರೋಮನ್ ರೈನ್ಸ್ ಅವ್ರಿಗೋಸ್ಕರ ರಸಲ್ ಮೇನಿಯಾದಲ್ಲಿ. ಅಂಡ್ ಇಲ್ಲಿಂದ ಶುರು ಆಗುತ್ತೆ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಐಕಾನಿಕ್ ರಸಲ್ ಮೇನಿಯಾ ಸ್ಟೋರಿ ಲೈನ್. ರಾಯಲ್ ರಂಬಲ್ ನ ರೋಮನ್ ರೈನ್ಸ್ ಅವರು ಗೆದ್ದಿರ್ತಾರೆ. ಅಂಡ್ ಅವರು ಅದ್ರ ಪ್ರಕಾರ ಬ್ರಾಕ್ ಲೆಸ್ನರ್ ಅವ್ರನ್ನ ರಸಲ್ ಮೇನಿಯಾದಲ್ಲಿ ಫೇಸ್ ಮಾಡೋದಕ್ಕೆ ರೆಡಿ ಆಗಿರ್ತಾರೆ. ಅಂಡ್ ಅದಕ್ಕೋಸ್ಕರ WWE ಅವರು ಜನವರಿ 26ನೇ ತಾರೀಕಿನ ಮಂಡೇ ನೈಟ್ ರೋ ಅಲ್ಲಿ ಬ್ರಾಕ್ ಲೆಸ್ನರ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಸಿಟ್ ಡೌನ್ ಇಂಟರ್ವ್ಯೂ ನ ಪ್ಲಾನ್ ಮಾಡಿರ್ತಾರೆ. ಅಂಡ್ ಆ ಒಂದು ಇಂಟರ್ವ್ಯೂ ಅಲ್ಲಿ ನಮ್ಮ ಬ್ರಾಕ್ ಲೆಸ್ನರ್ ಅವರ ಅಡ್ವೊಕೇಟ್ ಆದಂತಹ ಪಾಲ್ ಮಿನ್ ಅವರು ರೋಮನ್ ರೈನ್ಸ್ ಅವರಿಗೆ ಕೇಳ್ತಾರೆ, ನೀನು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸೋದಕ್ಕೆ ಆಗೋದೇ ಇಲ್ಲ, ಇಲ್ಲೂ ಕೂಡ ಸೋಲ್ಸೋದಕ್ಕಾಗೋದಿಲ್ಲ, ರಸಲ್ ಮೇನಿಯಾದಲ್ಲೂ ಕೂಡ ಸೋಲ್ಸೋದಕ್ಕಾಗೋದಿಲ್ಲ, ಎಲ್ಲೂ ಕೂಡ ನೀನು ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸೋದಕ್ಕೆ ಆಗೋದಿಲ್ಲ. ಈ ಒಂದು ಅವಮಾನನ ನೀನು ನಿನ್ನ ಫ್ಯಾಮಿಲಿ ಜೊತೆ ಯಾವ ರೀತಿ ಅನುಭವಿಸ್ತೀಯಾ ಅಂತ ನಮ್ಮ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವರಿಗೆ ಕೇಳಿದಾಗ ನಮ್ಮ ರೋಮನ್ ರೈನ್ಸ್ ಅವರು ಈ ಒಂದು ಪ್ರಶ್ನೆಗೆ ನಾನು ಬ್ರಾಕ್ ಲೆಸ್ನರ್ ಅವರ ಮುಂದೆನೆ ಕೂತ್ಕೊಂಡು ಆನ್ಸರ್ ನ ಕೊಡ್ತೀನಿ ಅಂತ ಬ್ರಾಕ್ ಲೆಸ್ನರ್ ಅವರ ಫೇಸ್ ಟು ಫೇಸ್ ಕೂತ್ಕೊಂಡು ಹೇಳ್ತಾರೆ, ಬ್ರಾಕ್ ಲೆಸ್ನರ್ ನನಗ್ ಗೊತ್ತು ನೀನ್ ಯಾರು ಅಂತ, ನನಗ್ ಗೊತ್ತು ನೀನ್ ಏನ್ ಮಾಡಬಹುದು ಅಂತ, ಅಂಡ್ ನನಗ್ ಗೊತ್ತು ನಿನ್ನ ವಿರುದ್ಧ ಮ್ಯಾಚ್ ಆಡೋದು ತುಂಬಾನೇ ಕಷ್ಟ ಅಂತ. ಬಟ್ ನೀನು ಒಂದನ್ನಂತೂ ನಂಬು, ನಾನು ಸುಲಭವಾಗಿ ಸೋಲನ್ನ ಒಪ್ಕೊಳ್ಳೋದಿಲ್ಲ. ನಾನು ಖಂಡಿತವಾಗ್ಲೂ ಕೂಡ ರಸಲ್ ಮೇನಿಯಾದಲ್ಲಿ ನಿನ್ನನ್ನ ಸೋಲಿಸ್ತೀನಿ, ಆ ಒಂದು ಚಾಂಪಿಯನ್ಶಿಪ್ ನ ನಾನು ಗೆದ್ಕೋತೀನಿ. ಅಕಸ್ಮಾತ್ ಆ ರೀತಿ ಆಗ್ಲಿಲ್ಲ ಅಂದ್ರೂ ಕೂಡ ನಾನು ನಿನ್ನನ್ನು ಕೂಡ ನನ್ನ ಜೊತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಅದನ್ನಂತೂ ಮಾಡೇ ಮಾಡ್ತೀನಿ, ಬಿಲೀವ್ ದಟ್ ಅಂತ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಹೇಳ್ತಾರೆ. ಅಂಡ್ ಅದನ್ನ ಕೇಳಿಸ್ಕೊಂಡು ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಇಂಪ್ರೆಸ್ ಆಗಿ ರೋಮನ್ ರೈನ್ಸ್ ಅವರ ಮುಂದೆ ಬಂದು, ನಾನು ನಿನ್ನನ್ನ ರೆಸ್ಪೆಕ್ಟ್ ಮಾಡೋದಿಲ್ಲ, ಬಟ್ ನೋಡ್ತೀನಿ ಏನ್ ಮಾಡ್ತೀಯ ನೀನು ರಸಲ್ ಮೇನಿಯಾದಲ್ಲಿ ಅಂತ ರೋಮನ್ ರೈನ್ಸ್ ಅವರಿಗೆ ಹ್ಯಾಂಡ್ ಶೇಕ್ ನ ಕೊಡ್ತಾರೆ. ಅಂಡ್ ಇವರಿಬ್ಬರ ಮೊದಲ ಫೇಸ್ ಆಫ್ ನಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ರಾಯಲ್ ರಂಬಲ್ ನ ಗೆದ್ದು ತನ್ನನ್ನ ತಾನು ಪ್ರೂವ್ ಮಾಡ್ಕೊಂಡ್ರು ಕೂಡ ಯಾರು ಕೂಡ ರೋಮನ್ ರೈನ್ಸ್ ಅವ್ರನ್ನ ನಂಬ್ತಾ ಇರೋದಿಲ್ಲ. ರೋಮನ್ ರೈನ್ಸ್ ಅಲ್ಲಿ ಈಗ ತಾನೇ ನೆನ್ನೆ ಮೊನ್ನೆ ಬಂದಿರೋ ಹುಡುಗ ಅವನಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸ್ತಾನೆ, ಅದು ಕೂಡ ರಸಲ್ ಮೇನಿಯಾದಲ್ಲಿ ಅಂತ ಎಲ್ಲರೂ ಕೂಡ ರೋಮನ್ ರೈನ್ಸ್ ಅವರ ಮೇಲೆ ಡೌಟ್ ಪಡ್ತಾ ಇರ್ತಾರೆ. ಅಂಡ್ ಎಲ್ಲರೂ ಕೂಡ ಡೇನಿಯಲ್ ಬ್ರೈನ್ ಅವರು ರೋಮನ್ ರೈನ್ಸ್ ಅವರ ಜಾಗದಲ್ಲಿ ಇರಬೇಕಾಗಿತ್ತು ಅಂತ
ಡೇನಿಯಲ್ ಬ್ರೈನ್ ಅವರಿಗೆ ಸಪೋರ್ಟ್ ಕೂಡ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ಒಂದು ಚಾಲೆಂಜ್ ನ ತಗೋಬೇಕಾಗುತ್ತೆ. ಮತ್ತೊಮ್ಮೆ ನಾನು ಕೂಡ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲಿಸಬಲ್ಲೆ ಅಂತ ಪ್ರೂವ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅವರು ತಾನು ರಾಯಲ್ ರಂಬಲ್ ನ ಗೆದ್ದಿ ಪಡ್ಕೊಂಡಿದ್ದಂತಹ ನಂಬರ್ 1 ಕಂಟೆಂಡರ್ಶಿಪ್ ನೇ ಆನ್ ದ ಲೈನ್ ಇರ್ತಾರೆ ಫಾಸ್ಟ್ ಲೈನ್ ಅಲ್ಲಿ ಡೇನಿಯಲ್ ಬ್ರೈನ್ ಅವರ ವಿರುದ್ಧ. ಇದಾದ್ಮೇಲೆ ನಿಮಗೆ ಫಾಸ್ಟ್ ಲೈನ್ ಅಲ್ಲಿ ಡೇನಿಯಲ್ ಬ್ರೈನ್ ಹಾಗೆ ರೋಮನ್ ರೈನ್ಸ್ ಅವರ ವಿರುದ್ಧ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಬಹಳ ಅದ್ಭುತವಾದ ಮ್ಯಾಚ್, ಅದ್ಭುತವಾದ ಮೂಮೆಂಟ್ಸ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ರೋಮನ್ ರೈನ್ಸ್ ಅವರು ಡೇನಿಯಲ್ ಬ್ರೈನ್ ಅವರ ಫಿನಿಶರ್ ಗೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ಕಿಕ್ ಔಟ್ ಮಾಡ್ತಾರೆ. ಅಂಡ್ ಎಂಡಿಂಗ್ ಅಲ್ಲಿ ಒಂದು ಸ್ಪಿಯರ್ ನ ಹಾಕೋದ್ರ ಮುಖಾಂತರ ಡೇನಿಯಲ್ ಬ್ರೈನ್ ಅವರನ್ನ ಸೋಲಿಸಿ ರೋಮನ್ ರೈನ್ಸ್ ಅವರು ಮತ್ತೊಮ್ಮೆ ಪ್ರೂವ್ ಮಾಡ್ಕೊತಾರೆ, ನಾನು ಕೂಡ ಬ್ರಾಕ್ ಲೆಸ್ನರ್ ಅವರನ್ನ ಸೋಲಿಸಬಲ್ಲೆ ರಸಲ್ ಮೀನಿಯಾದಲ್ಲಿ ಅಂತ. ಅಂಡ್ ಇದ್ರ ಮುಖಾಂತರ ರೋಮನ್ ರೈನ್ಸ್ ಅವರು ಡೇನಿಯಲ್ ಬ್ರೈನ್ ಅವರ ರೆಸ್ಪೆಕ್ಟ್ ನು ಕೂಡ ಅರ್ನ್ ಮಾಡ್ತಾರೆ. ಆದ್ರೂ ಕೂಡ ಸೆತ್ ಫ್ರೀಕಿನ್ ರಾಲಿನ್ಸ್ ಆಗಿರಬಹುದು, ಮಾರ್ಕ್ ಹೆನ್ರಿ ಆಗಿರಬಹುದು, ಇವ್ರು ಯಾರಿಗೂ ಕೂಡ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರನ್ನ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತ ಅನಿಸ್ತಾ ಇರುತ್ತೆ. ಅಂಡ್ ಅದ್ರ ನಿಟ್ಟಲ್ಲಿ ರೋಮನ್ ರೈನ್ಸ್ ಅವರು ಸೆತ್ ರಾಲಿನ್ಸ್ ಹಾಗೆ ಮಾರ್ಕ್ ಹೆನ್ರಿ ಇವರಿಬ್ರನ್ನು ಕೂಡ ಸೋಲಿಸ್ತಾರೆ, ಮತ್ತೊಮ್ಮೆ ಪ್ರೂವ್ ಮಾಡ್ತಾರೆ, ಇಲ್ಲ ನಾನು ಬ್ರಾಕ್ ಲೆಸ್ನರ್ ಅವ್ರನ್ನ ರಸಲ್ ಮೀನಿಯಾದಲ್ಲಿ ಸೋಲಿಸ್ತೀನಿ ಅಂತ. ಸೊ ರಸಲ್ ಮೀನಿಯಾಗಿಂತ ಮುಂಚೆ ಒಂದು ಫೈನಲ್ ರಾ ಅಲ್ಲಿ ಬ್ರಾಕ್ ಲೆಸ್ನರ್ ಆಗಿ ರೋಮನ್ ರೈನ್ಸ್ ಅವರ ನಡುವೆ ನಮಗೆ ಮತ್ತೊಮ್ಮೆ ಫೇಸ್ ಆಫ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಲ್ಲಿ ಡೈರೆಕ್ಟ್ ಆಗಿ ರೋಮನ್ ರೈನ್ಸ್ ಅವರು ಬಂದು ಬ್ರಾಕ್ ಲೆಸ್ನರ್ ಅವರ ಕೈಯಿಂದ ಆ ಒಂದು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಪೋಸ್ ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇವರಿಬ್ಬರ ನಡುವೆ ಚಾಂಪಿಯನ್ಶಿಪ್ ಗೋಸ್ಕರನೇ ಕಿತ್ತಾಟ ನಮಗೆ ಆ ಒಂದು ಮಂಡ್ಯ ನೈಟ್ ರೋ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಫೈನಲಿ ರಸಲ್ ಮೀನಿಯಾ ಕೂಡ ಬರುತ್ತೆ. ಮೋಸ್ಟ್ ಅವೈಟೆಡ್ ಮೇನ್ ಇವೆಂಟ್ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ವಿರುದ್ಧ WWE ಚಾಂಪಿಯನ್ಶಿಪ್ ಗೆ. ಈ ಒಂದು ಮ್ಯಾಚ್ ಅಲ್ಲಿ ಯಾರಿಗೂ ಕೂಡ ನಂಬಿಕೆನೇ ಇರೋದಿಲ್ಲ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರ ವಿರುದ್ಧ ನಿಂತ್ಕೋತಾರೆ ಅಂತ. ಬಟ್ ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರ ಪರ್ಫಾರ್ಮೆನ್ಸ್ ನ ನೋಡಿ ಎಲ್ಲರೂ ಕೂಡ ಹೌದು ಗುರು, ರೋಮನ್ ರೈನ್ಸ್ ಅವರು ಹೇಳಿದ್ದು ನಿಜ, ರೋಮನ್ ರೈನ್ಸ್ ಅವರು ಕೂಡ ಗೆಲ್ಲಬಹುದು ಅಂತ ಅನ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಆ ರೀತಿ ಈ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರ್ತಾರೆ. ಬ್ರಾಕ್ ಲೆಸ್ನರ್ ಅವರು ಎಷ್ಟೇ ಡಾಮಿನೇಟ್ ಮಾಡಿದ್ರು ಕೂಡ ರೋಮನ್ ರೈನ್ಸ್ ಅವರು ಮ್ಯಾಚ್ ಅಲ್ಲಿ ಸೋಲನ್ನ ಒಪ್ಕೋತಾ ಇರೋದಿಲ್ಲ. ಎಫ್ಐಸ್ ಗಳ ಮೇಲೆ ಎಫ್ಐಸ್ ಗಳನ್ನ ಹಾಕಿದ್ರು ಕೂಡ, ಸೂಪ್ಲೆಕ್ಸ್ ಗಳ ಮೇಲೆ ಸೂಪ್ಲೆಕ್ಸ್ ಗಳನ್ನ ಹಾಕಿದ್ರು ಕೂಡ ರೋಮನ್ ರೈನ್ಸ್ ಅವರು ಎದ್ದು ನಿಲ್ತಾ ಇರ್ತಾರೆ. ಅವರಂತೂ ಒಂದಂತೂ ನಿರ್ಧಾರ ಮಾಡ್ಕೊಂಡೇ ಬಂದಿದ್ರು, ನಾನು ಹೋದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಸೋಲ್ಸೆ ಹೋಗ್ಬೇಕು ಅಂತ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಇಬ್ರು ಕೂಡ ಕೆಳಗಡೆ ಬಿದ್ದೋಗಿರ್ತಾರೆ. ಅಂಡ್ ನಾವೆಲ್ಲರೂ ಕೂಡ ಕಾಯ್ತಾ ಇರ್ತೀವಿ ಈಗ ಮುಂದೆ ಏನಾಗುತ್ತೆ ಅಂತ. ಸಡನ್ ಆಗಿ ಸೆತ್ ರಾಲಿನ್ಸ್ ಅವರ ಥೀಮ್ ಸಾಂಗ್ ನಮ್ಮೆಲ್ಲರಿಗೂ ಕೂಡ ಕೇಳಿಸುತ್ತೆ. ಅಂಡ್ ಎಲ್ಲರೂ ಕೂಡ ಮೊದಲು ಕನ್ಫ್ಯೂಸ್ ಆಗ್ತಾರೆ, ಸೆತ್ ರಾಲಿನ್ಸ್ ಅವರು ಯಾಕೆ ಬರ್ತಾ ಇದಾರೆ ಅಂತ. ಅಂಡ್ ಅದಾದ್ಮೇಲೆ ಗೊತ್ತಾಗುತ್ತೆ ಸೆತ್ ರಾಲಿನ್ಸ್ ಅವರ ಕೈಯಲ್ಲಿ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ಇದೆ ಅಂತ. ಎಸ್, ಸರಿಯಾದ ಟೈಮಿಗೆ ಸೆತ್ ರಾಲಿನ್ಸ್ ಅವರು ಓಡ್ ಬರ್ತಾರೆ, ತನ್ನ ಮನಿ ಇನ್ ದ ಬ್ಯಾಂಕ್ ಬ್ರೀಫ್ ಕೇಸ್ ನ ಕ್ಯಾಶ್ ಇನ್ ಮಾಡ್ತಾರೆ. ಅಂಡ್ ಸಡನ್ ಆಗಿ ಎಲ್ಲರೂ ಕೂಡ ಶಾಕ್ ಆಗ್ತಾರೆ. ಯಾಕಂದ್ರೆ ಇಷ್ಟೊತ್ತು ಎಲ್ಲರೂ ಕೂಡ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನಡುವೆ WWE ಚಾಂಪಿಯನ್ಶಿಪ್ ಗೆ ಸಿಂಗಲ್ಸ್ ಮ್ಯಾಚ್ ನ ನೋಡ್ತಾ ಇದ್ರು. ಬಟ್ ಈಗ ಸೆತ್ ರಾಲಿನ್ಸ್ ಅವರು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿರೋದ್ರಿಂದ ಆ ಒಂದು ಮ್ಯಾಚ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ಆಗಿ ಕನ್ವರ್ಟ್ ಆಗಿದೆ. ಎಸ್, ಮೊದಲನೇದಾಗಿ ಸೆತ್ ರಾಲಿನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಕರ್ವ್ ಸ್ಟಾಂಪ್ಸ್ ಗಳ ಮೇಲೆ ಕರ್ವ್ ಸ್ಟಾಂಪ್ ನ ಹಾಕ್ತಾ ಇರ್ತಾರೆ. ಬಟ್ ಬ್ರಾಕ್ ಲೆಸ್ನರ್ ಅವರು ರಿಕವರಿ ಆಗಿ ಸೆತ್ ರಾಲಿನ್ಸ್ ಅವರಿಗೆ FI ಹಾಕೋದಕ್ಕೆ ಅವ್ರನ್ನ ತನ್ನ ಎಗ್ಲು ಮೇಲ್ಗಡೆ ಎತ್ಕೊಂಡಾಗ ರೋಮನ್ ರೈನ್ಸ್ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಒಂದು ವಿಕೆಟ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ಸೆತ್ ರಾಲಿನ್ಸ್ ಅವರು ರೋಮನ್ ರೈನ್ಸ್ ಅವರ ಮೇಲಿನ ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ರೋಮನ್ ರೈನ್ಸ್ ಅವರನ್ನ ಪಿನ್ ಮಾಡಿ ಸೆತ್ ರಾಲಿನ್ಸ್ ಅವರು ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗ್ತಾರೆ. ನಿಜವಾಗ್ಲೂ ಆ ಒಂದು ಮ್ಯಾಚ್ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಅನ್ಕೊಂಡಿದ್ದು ಬ್ರಾಕ್ ಲೆಸ್ನರ್ ಅವರು ಗೆಲ್ತಾರೆ ಅಂತ. ಮ್ಯಾಚ್ ನೋಡ್ತಾ ನೋಡ್ತಾ ಎಲ್ಲರೂ ಕೂಡ ಅನ್ಕೊಂಡಿದ್ದು ರೋಮನ್ ರೈನ್ಸ್ ಅವರು ಗೆಲ್ತಾರೆ ಅಂತ. ಬಟ್ ಮ್ಯಾಚ್ ನ ಒರಿಜಿನಲ್ ಆಗಿ ಗೆದ್ದಿದ್ದು ದಿ ಅನ್ಸ್ಟಾಪಬಲ್, ದ ಹೈಸ್ಟ್ ಆಫ್ ದ ಸೆಂಚುರಿ ಮಾಡಿದಂತಹ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು. ಎಲ್ಲರ ಮೊಕ್ಕದಲ್ಲೂ ಕೂಡ ಇದೇನು ನಾವು ನೋಡ್ತಾ ಇದೀವಿ ಅಂತ ತುಂಬಾನೇ ಶಾಕ್ ಆಗಿರುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ಕೂಡ ಆ ಒಂದು ರಸಲ್ ಮೀನಿಯಾದಲ್ಲಿ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಆಗಿ ಅಲ್ಲಿಂದ ಹೊರಟೋಗ್ತಾರೆ. ಅಂಡ್ ಸೆತ್ ರಾಲಿನ್ಸ್ ಅವರು ಎಲ್ಲಾ ಹಾರ್ಟ್ಸ್ ಗಳ ವಿರುದ್ಧ ಬಂದು ತನ್ನ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಹೊಸ WWE ಚಾಂಪಿಯನ್ ಆಗ್ತಾರೆ. ಸೊ ಇಷ್ಟು ರಸಲ್ ಮೀನಿಯಾ 31 ನ ಸ್ಟೋರಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಹೈಪ್ ನ ಕೊಡಿ. ಇದ್ರ ಮುಂದೆ ವಿಡಿಯೋ ಯಾವ ರೀತಿ ರೀಚ್ ಆಗುತ್ತೆ ಅದ್ರ ಮೇಲ್ಗಡೆ ನಾನು ಇದೇ ರೀತಿ ಸೀರೀಸ್ ಗಳನ್ನ ತಗೊಂಡ್ ಬರ್ತೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.